3 ಕೋಟಿ ಗಂಟೆ ಕೊಡ್ತಾವ್ರೆ, ನಾವ್ ಯಾಕೆ ಕೊಡ್ಬಾರ್ದು? ನಮ್ ಸಾಲ 5 ಕೋಟಿ ಕೊಡ್ಲಿ ತಕೊಳ್ಳಿ. ಸಾಲ ಸಂಬಂಧ ತೀರ್ಸ್ಕೊಂಡು ಆದಷ್ಟು ದುಡ್ಡು ಇಸ್ಕೊತೀವಿ, ಸೈಟು ಇಸ್ಕೊತೀವಿ. ಬಡ್ಡಿ ಕಟ್ಟಬೇಕಾಗಿರೋರು ನಾವು ಮಾರ್ಕೋತೀವಿ, ಅವ್ರು ಬಡ್ಡಿ ತಿಂತಾ ಇರೋರು ಅವ್ರು ಮಾರಲ್ಲ. ಹಸಿನಿಂದಾನು ಏನು ಆದಾಯ ಇಲ್ಲ, ಬರೀ ಬರೋ ದುಡ್ಡೆಲ್ಲ ಬಡ್ಡಿಗೆ ಆಯ್ತದೆ. ಅರ್ಧ ಜಮೀನ್ ಕೊಡ್ತೀವಿ, ಅರ್ಧ ಸೈಟ್ ಇಸ್ಕೊತೀವಿ. ಲಕ್ಷಕ್ಕೆ ನಾವು ಕೊಟ್ಟಾಗ 20 ವರ್ಷದಲ್ಲಿ ಮಾಡ್ಬಿಟ್ಟು ಹೋದ ಕುಮಾರಸ್ವಾಮಿ. ರೆಡ್ ಹಾಕ್ಬಿಟ್ಟು ಹೊಂಟೋದ. 20 ವರ್ಷದಿಂದ ಏನ್ ತರದಲ್ಲಿ ಮಕ್ಕಳು ಮದುವೆ ಮಾಡೋದು? ಜಮೀನ್ ಕೊಡಕ್ಕೆ ರೆಡಿ ನಾವು ರೆಡಿ ಇದೀವಿ. ಮನಸಾರೆ ಇದ್ರ ಯಾರು ಬಲವಂತನೂ ಇಲ್ಲ, ಯಾರು ಬಲವಂತನೂ ಇಲ್ಲ, ಯಾರು ಫೋನ್ ಮಾಡಿ ಹೇಳಿಲ್ಲ ಸರ್. ನಾವು ಸಹಾಯಕದಿಂದ ನಾವು ಬಂದಿದ್ದೀವಿ. ಇದು ಬೈರಮಂಗಲದಲ್ಲಿ ಎಂಟ್ರೆನ್ಸ್ ಅಲ್ಲಿ ನಾವು ಇರುವಂತದ್ದು. ಇವರೆಲ್ಲರೂ ಕೂಡ ರೈತರು ಹಸಿರು ಶಾಲೆನ ಹಾಕೊಂಡ್ಕೊಂಡಿದ್ರೆ ನಮ್ಮ ಭೂಮಿ ನಮ್ಮ ಹಕ್ಕು, GBITಗೆ ನಾವು ಜಮೀನು ಕೊಡಕ್ಕೆ ನಾವು ರೆಡಿ ಇದ್ದೀವಿ, ನೀವು ತೆಗೆದುಕೊಳ್ಳಿ, ಅಭಿವೃದ್ಧಿ ಮಾಡ್ಕೊಳ್ಳಿ ಅಂತ ಇವತ್ತಿಂದ ಮತ್ತಷ್ಟು ಈ ಮುಷ್ಕರಗಳು ಜೋರಾಗ್ತಾ ಇರುವುದು. ಹೆಣ್ಣು ಮಕ್ಕಳೆಲ್ಲ ಕೂಡ ಇಲ್ಲಿದ್ದಾರೆ, ಅವರನ್ನು ಕೂಡ ಮಾತಾಡ್ತೀನಿ. ಇವರಿಂದ ಎಷ್ಟು ಎಕರೆ ಜಮೀನಿದೆ, ಎಷ್ಟು ಕೋಟಿ ಬರುತ್ತೆ, ಅದು ಬೇಕಾ ಬೇಡವಾ, ಜಮೀನು ಕೊಡೋದಕ್ಕೆ ಯಾಕೆ ಒಪ್ಕೊಂಡಿದ್ದಾರೆ ಅನ್ನುವಂಥದ್ದು. ಅಮ್ಮ ಹೇಳಿಮ್ಮ. ಸರ್, ನಾವು ನಮ್ಮ ಭೂಮಿ ನಮ್ಮಕ್ಕು, ನಮಗೆ ಸಾಲ ಐತೆ ಸರ್. ನಮ್ದು 15 ಲಕ್ಷ 20 ಲಕ್ಷವರೆಗೂ ಸಾಲ ಅದೇ. ನಮ್ ಕ್ಯಾಶ್ ಜಮೀನ್ ಯಾರು ತಗೊಳಕ್ಕೆ ಮುಂದೆ ಬರ್ತಾ ಇಲ್ಲ, ಬರೀ 10 ಲಕ್ಷ 15 ಲಕ್ಷ ಕೇಳ್ತಾವ್ರೆ. ಇವಾಗ 3 ಕೋಟಿ ಗಂಟೆ ಕೊಡ್ತಾವ್ರೆ, ನಾವ್ ಯಾಕೆ ಕೊಡ್ಬಾರ್ದು? ಇವಾಗ ನಮ್ಮ ಸಾಲ ಸಂಬಂಧ ತೀರ್ಸ್ಕೊತೀವಿ. ನಾವು 6 ಜನ ಹೆಣ್ಮಕ್ಳು ಮದುವೆ ಮಾಡಕ್ ಸಾಲ ಮಾಡಿದ್ದೀವಿ. ಇವಾಗ 15 ವರ್ಷದಿಂದ ಸಾಧನೆ ಮಾಡ್ತಾ ಇದೀವಿ ನಾವು ಸಾಲ ತೀರ್ಸ್ಬೇಕು ಅಂತ. ಸಾಲ ತೀರ್ಸಕ್ ಆಯ್ತಾ ಇಲ್ಲ. ಇವಾಗ ಕುಮಾರಸ್ವಾಮಿ ರೆಡ್ ಜೋನ್ ಅಂತ ಮಾಡ್ಬಿಟ್ರು, ನಮ್ ಜಮೀನ್ ತಕೊಳಕ್ ಯಾರು ಮುಂದೆ ಬರ್ತಾ ಇಲ್ಲ. 10 ಲಕ್ಷಕ್ಕೂ ಬಲವಂತ ಮಾಡ್ಬೇಕು, DC ಪರ್ಮಿಷನ್ ತಕ ಬಂದ್ರಿ ಅಂತ ಹೇಳ್ತಾರೆ. ಈಗ ನಾವೇನ್ ಮಾಡೋಣ? ಜಮೀನ್ ಮಾಡಿಕೊಂಡು ನಾವೇನ್ ಮಾಡೋಣ? ನಾವೇ ಇಲ್ಲ ಅಂತ ಅಂದ್ಮೇಲೆ ಸಾಲ ಮಾಡ್ಕೊಂಡು ಬಡ್ಡಿಯವರು ತಿಂಗಳಾಯ್ತವ್ರು ಫೋನ್ ಮಾಡ್ತಾರೆ, ನಮ್ಗೆ ಬಡ್ಡಿ ಕೊಡಕ್ ಆಯ್ತಲ್ಲ. ನಾವು ಕಟ್ಟಿದೀವಿ ಸರ್, 5 ವರ್ಷ 6 ವರ್ಷ ಕಟ್ಟಿದೀವಿ. ದಿಸಕ್ಕೆ 30-40 ಲೀಟರ್ ಹಾಲು ಹಾಕ್ತಿದೀವಿ. ಬರೋ ದುಡ್ಡೆಲ್ಲ ಬರೀ ಬಡ್ಡಿಗೆ ಆಯ್ತದೆ. ನಾವು ಮುಂದೆ ಜೀವನ ಮಾಡೋದೇನ್ ಸರ್? ಎಷ್ಟು ಜನ ಮಕ್ಕಳು ಇದ್ದಾರೆ? ನಾವು 6 ಜನ ಅಕ್ಕ ತಂಗಿದ್ದೀರು. ನಾವು ತಾಯಿ ಮನೇಲೆ ಇರೋದು, ತಂದೆ ಇಲ್ಲ ತಾಯಿ ಇಲ್ಲ. 1.5 ಎಕರೆ ಜಮೀನ್ ಅದೇ. ತಂಗಿದಿರ್ ಮದ್ವೆ ಎಲ್ಲ ಸಾಲ ಮಾಡೇ ಮದ್ವೆ ಮಾಡಿತ್ತು. ಇವಾಗ ಸಾಲದ ಏನ್ರಲ್ಲಿ ತೀರ್ಸನ್ ನಾವು? 10 ವರ್ಷದಿಂದ ಮದುವೆ ಮಾಡಕ್ಕೆ ಸಾಲ ಮಾಡಿದ್ರೆ ಈ ಸಾಲ ತೀರ್ಸಕ್ಕೆ ಬಡ್ಡಿ ಕಟ್ತಾ ಇದ್ರೆ, ಈಗ ಮಾರ್ಕೊಡೋ ಪರಿಸ್ಥಿತಿಗೂ ಬಂದಿದ್ರೆ ಮಾರ್ಕೊಡ್ತೀವಿ ಅಂದ್ರೆ ಸರಿ ರೇಟ್ಗಳು ಕೊಡಲ್ಲ. 1.5-3 ಕೋಟಿ ಬಂದ್ರೆ ಸ್ವಲ್ಪ ಸಾಲ ತೀರ್ಸ್ಕೊಂಡು ನೆಮ್ಮದಿಯಾಗಿರ್ತೀವಿ ಅಂತ ನೀವು ಹೇಳ್ತಾರೆ. ಹೌದು ಸರ್, ಸಾಲ ತೀರ್ಸ್ಕೊಂಡು ನಮ್ಮ ಅಕ್ಕ ತಂಗಿದಿರ್ಗೂ ಸ್ವಲ್ಪ ನಮ್ಗೆ 3 ಕೋಟಿ ಮೇಲೆ ಬರ್ತದೆ ಸರ್. ಸಾಲ ಎಷ್ಟಿದೆ? ಬರೀ 1 ವರ್ಷದಿಂದ 1.5 ಎಕರೆಗೆ 50 ಲಕ್ಷಕ್ಕೆ ಮಾರಿದ್ದು. ಇಲ್ಲ, ಆಮೇಲೆ ನಾವು ಪರ್ಮಿಷನ್ ತಕ ಬಂದ್ರಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಬರ್ಲಿಲ್ಲ. ಇವಾಗ ಅವತ್ತು ನಾವು 50 ಲಕ್ಷಕ್ಕೆ ಮಾರ್ಕೊಂಡಿದ್ರೆ ನಾವು ಮಣ್ಣು ತಿನ್ಬೇಕಾಗಿತ್ತು. ಇವಾಗ ಒಳ್ಳೆ ರೈಟ್ ಕೊಡ್ತಾವ್ರೆ. ನಮ್ ಜಮೀನ್ SC ಜಮೀನು ಅಂತ ಯಾರು ಮುಂದೆ ಬರಲ್ಲ ತಗೊಳಕ್ಕೆ. ಪರ್ಮಿಷನ್ ತಕ ಬಂದ್ರೆ ಅಂದ್ರೆ 10 ಲಕ್ಷ ಕೇಳ್ತಾರೆ ಪರ್ಮಿಷನ್ ತರಕ್ಕೆ. ಇವಾಗ ನಾವೇನ್ ಮಾಡೋಣ ಸರ್? ಇವಾಗ ಒಳ್ಳೆ ರೈಟ್ ಸರ್ಕಾರ ಬಂದ್ರಿಂದ SC ST ಜಮೀನು ಅಂತ ಯಾವ್ದು ಇಲ್ಲ, ಎಲ್ಲ ಒಂದೇ ಸಲ ಕೊಡ್ಬೋದು, ಒಂದಷ್ಟು ದುಡ್ಡು ಸಿಗುತ್ತೆ, ಇನ್ಮೇಲಾರು ನೆಮ್ಮದಿಯಾಗಿರ್ಬೋದು ಅಂತ ನೀವು. ನಾವು ಸಾಲ ಸಂಬಂಧ ತೀರ್ಸ್ಕೊಂಡು ಆದಷ್ಟು ದುಡ್ಡು ಇಸ್ಕೊತೀವಿ, ಸೈಟು ಇಸ್ಕೊತೀವಿ. ನಮ್ಮ ಹಕ್ಕು. ಯಾಕೆ ಸರ್ ಬೈಯೋರೆಲ್ಲ ಬೈತಾರಂತೆ? ಯಾಕೆ ಬೈಬೇಕು ಸರ್? ನಮ್ಮ ಭೂಮಿ ಇವಾಗ ಅವ್ರ ಭೂಮಿಗೆ ಹಂಗ ಅವ್ರು ಹೋರಾಡ್ತಾವ್ರ, ನಮ್ಮ ಭೂಮಿಗೆ ನಾವು ಹಂಗೆ ಹೋರಾಡ್ತೀವಿ. ವ್ಯವಸಾಯ ಮಾಡಿ ಉದ್ಧಾರ ಆಗ್ಲಿಲ್ಲ ಸರ್. ವರ್ಷಕ್ಕೆ ಒಂದು ಬೆಳೆ ಬರ್ತದೆ, ಅದ್ರಲ್ಲಿ 30-40 ಲಕ್ಷ 30-40 ಸಾವಿರ ಬಂಡವಾಳ ಹಾಕಿದ್ರೆ ಅದ್ರಲ್ಲಿ 5,000 ರೂಪಾಯಿ ಅದ್ರಲ್ಲಿ ಆದಾಯ ಆಗಲ್ಲ. ಅದನ್ನ ತಗೊಂಡು ನಾವೇನ್ ಮಾಡೋಣ ಸರ್? ಹಾಕ್ಬೇಕು. ಕೂಲಿ ಆಳಿಗೆ ದುಡ್ಡು ಕೊಡ್ಬೇಕು, ಸರಿಯಾದ ರೇಟ್ ಸಿಗಲ್ಲ. ಈಗ ನಾವೇನ್ ಮಾಡೋದು ಸರ್? ಇವಾಗ ಹೊಸ ಕಟ್ಟಿದ್ದೀವಿ, ಹಸಿನಿಂದಾನು ಏನು ಆದಾಯ ಇಲ್ಲ, ಬರೀ ಬರೋ ದುಡ್ಡೆಲ್ಲ ಬಡ್ಡಿಗೆ ಆಯ್ತದೆ. ನಾವಿಲ್ಲ ಅಂದ್ರೆ ಒಂದು ಒಳ್ಳೇದೊಂದು ಊಟ ಮಾಡ್ಕೊಂಡು ಉಣ್ಬೇಕು ಅಂದ್ರೆ ಆಗಲ್ಲ. ನಾವು ಇವಾಗ ಸಾಲ ತೀರ್ಸ್ಬಿಟ್ಟು ನೆಮ್ಮದಿ ಆಯ್ತೀವಿ ಸರ್. ಇವಾಗ ನಮ್ ಜನ ಜಮೀನ್ 3 ಕೋಟಿ ಬಂದ್ರೆ ಯಾರ್ಯಾರಿಗೆ ಎಷ್ಟು ಸಿಗುತ್ತೆ ಸರ್? ಒಬ್ಬೊಬ್ರಿಗೆ 50-50 ಲಕ್ಷ ಬರ್ತದೆ ಬಿಡಿ ಸರ್. ಸಾಲ ಎಲ್ಲ ತೀರ್ತದೆ. ನನ್ನ ತಂಗಿ ಹೋಗ್ತೀರಾ ನೀವು? ಜಮೀನು ಕೊಟ್ಬಿಟ್ಟು ಎಲ್ಲ ಹೋಗ್ತೀರಾ? ಎಲ್ಲ ಸರ್ ಊರಲ್ಲೇ ಇರ್ತೀವಿ. ಅರ್ಧ ಜಮೀನ್ ಕೊಡ್ತೀವಿ, ಅರ್ಧ ಸೈಟ್ ಇಸ್ಕೊತೀವಿ. ಇವತ್ತೇನು 1 ಎಕರೆ 2 ಕೋಟಿ ಇದೆ, ನೆಕ್ಸ್ಟ್ ಸೈಟ್ಗೂ 2 ಕೋಟಿ ಆಗ್ಬಿಡ್ಬೋದು. ಹೌದು ಸರ್, ನಾವು ಸೈಟ್ ಇಸ್ಕೊತೀವಿ, ಜಮೀನು ಇಸ್ಕೊತೀವಿ. ನಮ್ಮ ಹಕ್ಕು. ಇವಾಗ ಅವ್ರಂಗ್ ನಮ್ಮ ಭೂಮಿ ನಮ್ಮ ಹಕ್ಕು ಅಂತಾರೆ, ನಾವ್ ಹಂಗೆ ನಮ್ಮ ಭೂಮಿ ನಮ್ಮ ಹಕ್ಕು. ಯಾಕೆ ಬೈತಾರ ಸರ್? ಹಂಗ್ ಮಾತಾಡ್ತಾಳೆ ಹಿಂಗ್ ಮಾತಾಡ್ತಾರ ಅಂತ ಬೈತಾರಂತೆ. ಯಾಕೆ ಬೈಬೇಕು ನಮ್ಗೆ? ಇವಾಗ ಅವ್ರಿಗೆ ನಾವೇನಾರ ಬೈತೀವ? ನಿಮ್ ಕಷ್ಟಕ್ಕೆ ನಮ್ ಕಷ್ಟಕ್ಕೆ ನಾವ್ ಮಾಡ್ಕೊತಾ ಇದೀವಿ. ಅವ್ರಂಗ ಆಮೇಲೆ ಸರ್ ಅಲ್ಲಿ ಬಡ್ಡಿ ಕೊಟ್ಟಿರೋದೇ ಜಾಸ್ತಿ. ಯಾಕೆಂದ್ರೆ ಜಮೀನ್ ಮಾರ್ಬಿಟ್ಟು ನಮ್ಗೆ ಕೊಟ್ಟಿರೋ ಬಡ್ಡಿ ಎಲ್ಲ ವಾಪಸ್ ಕೊಟ್ಬಿಡ್ತಾರೆ. ಬಡ್ಡಿ ಜೀವನ ಮಾಡ್ತಿದ್ದ ಅವರು. ಇವಾಗ ಬಡ್ಡಿ ಎಲ್ಲ ಹಿಂದಕ್ಕೆ ವಾಪಸ್ ಕೊಟ್ಬಿಡ್ತಾರಲ್ಲ ಜಮೀನ್ ಮಾರ್ಬಿಟ್ರೆ ಅಂತ ಹೋರಾಡೋದೇ ಅಷ್ಟು ಜನ ಅವರು. ಅಂದ್ರೆ ಇವಾಗನೇ GBITಗೆ ಜಮೀನ್ ಕೊಡಕ್ಕೆ ರೆಡಿ ಇದೆ. ನಾವು ರೆಡಿ ಇದೀವಿ. ಮನಸಾರೆ ಇದ್ರ ಯಾರು ಬಲವಂತನೂ ಇಲ್ಲ, ಯಾರು ಫೋನ್ ಮಾಡಿ ಹೇಳಿಲ್ಲ ಸರ್. ನಾವು ಸಹಾಯಕದಿಂದ ನಾವು ಬಂದಿದ್ದೀವಿ, ನಾವು ಕೊಡ್ಬೇಕು. ಓಕೆ. ನಿಮ್ಮ ನಮ್ಮ ಹೆಸರು ನೇತ್ರ ಅಂತ. ಯಾವ ಊರು ನಿಮ್ದು? ನಮ್ದು ಕೋಡಿಪಾಳ್ಯ.
ನಿಮ್ದು ಎಷ್ಟು ಜಮೀನಿದೆ? ನಮ್ದು 3 ಎಕರೆ ಐತಿ. 3 ಎಕರೆ. 3 ಎಕರೆ ಅಂದರೆ ಎಷ್ಟು ಕೋಟಿ ಬರುತ್ತೆ ಇವಾಗ? 6. ಸೊ ನಿಮ್ಮ ಮನೆಯವ್ರು ಏನು ಮಾಡ್ತಾರೆ? ಅವರು ವ್ಯವಸಾಯನೂ ಮಾಡ್ತಾರೆ, ಮಾಮೂಲಿ ಕೆಲಸಗಳೆಲ್ಲ ಮಾಡ್ತಾರೆ. ಈಗ ವ್ಯವಸಾಯ ಮಾಡಿ ಇವನ್ನ ಹಣ ಮಾಡಲಿಲ್ವ? ಏನು ಸರ್ ಮಾಡೋದು, ಎಲ್ಲ ಬಡ್ಡಿ ಕಟ್ಟೋದೇ ಆಗೋಯ್ತು. ಸಾಲ ಕೂಲಿಗೂ ಬರಲ್ವಲ್ಲ, ಕೂಲಿ ಕೆಲಸಕ್ಕೂ ಬರಲ್ಲ. ಬೇಕಾದ್ರೆ ನಮ್ಮನ್ನೇ ಕರ್ಕೊಂಡು ಕೂಲಿ ಕೆಲಸ ಮಾಡಿಸ್ತಾರೆ. ಅಂದರೆ ಇದು ಫಲವತ್ತಾದ ಭೂಮಿ, ಫಲವತ್ತಾಗಿನ ಫಸಲನ್ನ ತೆಗಿತಾ ಇದ್ದೀವಿ, ಯಾಕೆ ಬೇಕು? ನಮ್ಮದು ಒಣ ಭೂಮಿನೇ ಸರ್. ಈಗ ನೀವು ಬಂದು ಕೂತಿರೋದು ಕೂಡ ಮನಸಾರೆ ಬಂದು ಕೂತಿರೋದು, ಯಾರು ಹೇಳಿ ಕೂರಿಸ್ಕೊಂಡಿರೋದು? ಇಲ್ಲ, ನಮ್ಮ ಸ್ವಯಾರ್ಜಿತ ನಾವು ಬಂದಿರೋದು. ನಿಮಗೆ ಸಂಪೂರ್ಣ ಒಪ್ಪಿಗೆ ಇದೆ ಜಮೀನು ಕೊಡೋಕೆ? ಹೌದು, ಒಪ್ಕೊ ಐತೆ. ಮಕ್ಕಳು ಎಷ್ಟು ಜನ ಇದೆ? ನಮ್ಗೆ 2 ಮಕ್ಕಳು. ಏನು ಮಾಡ್ತಾರೆ? ಇಬ್ರು ಕಾಲೇಜಿಗೆ ಹೋಯ್ತವ್ರೆ. ಸೊ ಈ ದುಡ್ಡಲ್ಲಿ ಮಕ್ಕಳು ಉದ್ಧಾರ ಆಗ್ತಾರಾ? ಆಗ್ತಾರೆ ಸರ್, ಯಾಕಾಗಲ್ಲ, ಆಗ್ತಾರೆ. ಅಂದ್ರೆ ಇವಾಗ ಜಮೀನು ಕೊಡಕ್ಕೆ ಒಪ್ಕೊಂಡಿದ್ದೀವಿ. ಬೇಕೇ ಬೇಕು ಸರ್, ಅಭಿವೃದ್ಧಿ. ನಿಮ್ಮ ಯಜಮಾನರಲ್ಲಿದ್ದಾರೆ? ಇಲ್ಲೇ ಇದ್ದಾರಾ? ಹಾಂ. ಓಕೆ ಓಕೆ, ಹೇಳಿದ್ದು ಅಷ್ಟೇ. ಫೈನ್ ಮಾ. ನಿಮ್ಮ ಹೆಸರು ಹೇಳಿ? ಸುಶೀಲ. ಸುಶೀಲಮ್ಮ. ನಿಮಗೆ ಜಮೀನು ಕೊಡಕ್ಕೆ ಒಪ್ಕೊಂಡಿದ್ದೀರಾ? ನಾವು ಓಕೆ, ಮುಖ್ಯ. ಕೊಡಬೇಕು. ಈಗ ನಮ್ಮ ಮಕ್ಳಿಗೆ ಮದುವೆ ಮಾಡಿದ್ದೀವಿ, ಇಬ್ಬರೇ ಹೆಣ್ಮಕ್ಳು. ಸಾಲ ತೀರಿಸ್ಬೇಕು ನಾವು. ಏನು ಹೇಳ್ತೀವಿ, ನಮ್ಮ ಯಜಮಾನಂಗೆ ವಯಸ್ಸಾಯ್ತು, ಗೆಯ್ಯೋಕ್ಕಾಗಲ್ಲ. ನಮ್ಮ ಕೈಲಿ ಏನಾಯ್ತೈತೆ, ನಾವು ಈಗ ಹೋಗಿ ಏನು ಗೆಯ್ಯೋಣ? ಫ್ಯಾಕ್ಟ್ರಿಗೆ ಹೋಗೋಣ? ನಮ್ಮ ಆಸ್ತಿ ಮಡಿಕೊಂಡು ನಾವೇ ಫ್ಯಾಕ್ಟ್ರಿಲಾಗ ದುಡಿಯುವಂಥದ್ದೇನು, ಅದನ್ನೇ ಮಾರ್ದೋದು ತಿಂದ. ಮಕ್ಳಿಗೆ ಏನು ಕೊಡಬೇಕೋ ಕೊಡೋದು ಹೆಣ್ಮಕ್ಳಿಗೆ ಅಷ್ಟೇ. ನಾವು ಯಾರು ಇದು ಕೇಳಲ್ಲ. ಈಗ ನಾವು ಅವಾಗ ಒಂದು ಆಸ್ತಿ ಮಾರಬೇಕು ಅಂತಿದ್ದೀವಿ, ನಿಮ್ಮನ್ನು ಕೇಳಿ ಮಾರ್ತೀವ? ನಮ್ಮ ಸ್ವಯದಿತ ನಾವು ಮಾಡ್ಕೋತೀವಿ. ಅದೇ ಥರ ಇವತ್ತು ಮಾಡ್ತೀವಿ, ಸರಿನಾ? ಜಮೀನು ತಗೋತಾ ಇದ್ದಾರೆ, ಯಾರು ಮತ್ತೆ ತಗೊಳ್ಳೋನು 30 ಲಕ್ಷ, ನಾವು 3 ಲಕ್ಷಕ್ಕೂ ಕಳ್ದಿದ್ದೀವಿ. ಅವತ್ತಿಂದ ಎಲ್ಗೆ ಹೋಗಿದ್ರಿ ಇವರೆಲ್ಲ? ಮಾಡ್ಬೇಕಾಗಿತ್ತು. 3 ಲಕ್ಷಕ್ಕೆ ನಾವು ಕೊಟ್ಟಾಗ 20 ವರ್ಷದಲ್ಲಿ ಮಾಡ್ಬಿಟ್ಟು ಹೋದ ಕುಮಾರಸ್ವಾಮಿ. ರೆಡ್ ಹಾಕ್ಬಿಟ್ಟು ಹೊಂಟೋದ. 20 ವರ್ಷದಿಂದ ಏನು ಥರದಲ್ಲಿ ಮಕ್ಳು ಮದುವೆ ಮಾಡೋದು, ನಾವು ಸಾಲ ತೀರ್ಸೋದಂಗೆ, ವಯಸ್ಸಾದ್ಮೇಲೆ ನಾವು ಗಂಡ ಹೆಂಡ್ರು ಜೀವನ ಮಾಡೋದಂಗೆ. ನಾವ್ ಯಾರ ಮಾತು ಕೇಳಲ್ಲ, ನಮ್ಮ ಸಹಾಯದಿಂದ ನಾವು ಬಂದಿರೋದು. ಅವಾಗ 3 ಲಕ್ಷಕ್ಕೆ 1 ಎಕರೆ ಕೊಟ್ಟು 1 ಎಕರೆ 2 ಕೋಟಿ ರೋಡು. ನಾವೇನು ಊರು ಒಳಗಡೆ ಕೊಡ್ಲಿಲ್ಲ, ಇದೇ ರೋಡು ಇದೇ ಮನೆ. 2.5 ಲಕ್ಷ ಕೇಳ್ಕೊಳ್ಳಿ, ಪಕ್ಕದಲ್ಲಿ ಅವ್ರೆ. ಹಂಗೆಲ್ಲ ಮಾಡಿ ಇವತ್ತು ನಾವು 2 ಕೋಟಿಗೆ ಬರುವಾಗ ಯಾಕೆ ಬಿಡ್ಬೇಕು? 2.5 ಕೋಟಿಗೆ ಬರುವಾಗ ಯಾಕೆ ಬಿಡ್ಬೇಕು? ನೋಡ್ರಿ ನೀವೇ ಮರ ಮುಂದೆ ಅವಾಗ ಆಸ್ತಿ ತಗೊಳ್ಳೋನು ಮರದ ದುಡ್ಡು ಕಟ್ತಾನೆ, ತೆಂಗಿನ ಮರದ ದುಡ್ಡು ಕಟ್ತಾನೆ, ಭೂಮಿಗೆ ಮಾತ್ರ. ಈಗ ಎಲ್ಲ ಕಟ್ಟುವಾಗ ಯಾಕೆ ಕೊಡ್ಬೇಡ್ದು ನಾವು? ಸರ್ಕಾರ ವಾಟರ್ ಪೈಪು ಕಟ್ಟಬೇಕು, ತೆಂಗಿನ ಮರ ಕಟ್ಟಬೇಕು, ಬೋರು ಕಟ್ಟಬೇಕು, ತಿರ್ಗಕ್ಕಾಗಿ ಎಲ್ಕ ದುಡ್ಡೆ ಈಗ ಅವ್ರು ಕೊಡ್ತಾರೆ. ಈಗ ತಗೊಂಡವ್ರು ಹಂಗೆ ಕೊಡ್ತಿದ್ರ? ಅದಕ್ಕೆ ನಾವು ಹೇಳ್ತಾ ಇಲ್ಲ, ರೈತರುಗಳು ಒಪ್ಕೊಂಡಿಲ್ಲ. ಸೊ 90% ರೈತರು ಒಪ್ಕೊಂಡಿದ್ದಾರೆ ಬೇಡ ಅಂತ, ಆದ್ರೆ ಬೇಕು ಅಂತ. ನಾವು ಬಡ್ಡಿ ಕಟ್ಟಬೇಕಾಗಿರೋರು ನಾವು ಮಾರ್ಕೋತೀವಿ, ಅವ್ರು ಬಡ್ಡಿ ತಿಂತಾ ಇರೋರು ಅವ್ರು ಮಾರಲ್ಲ, ಸರಿನಾ? ಅವ್ರು ಬೇಡ ಅಂತಾರೆ, ನಮಗೆ ಬೇಕು. ನಾವು ವಯಸ್ಸಾದ್ಮೇಲೆ ನಮ್ಮ ಮಕ್ಕಳ ಜೀವನ ಹೆಂಗೆ? ನಾವು ಗಂಡ ಹೆಂಡ್ರು ವಯಸ್ಸಾದ್ಮೇಲೆ ನಾವೇನು ತರದಲ್ಲಿ ಜೀವನ ಮಾಡೋಣ? ನೀವೇ ಯೋಚನೆ ಮಾಡಿ. ಇವಾಗ ಕುಮಾರಸ್ವಾಮಿಯೇ ಮಾಡೋದು, ಅದಕ್ಕೆ ನಾವು ಅವರೇ ತಪ್ಪು 20 ವರ್ಷದಲ್ಲಿ ತಪ್ಪು ಮಾಡಿದಾರೆ ಅವರೇ. ಅವರು ಅಕ್ವೈರು ಒಂದೇ ಹೋಗಿದ್ರೆ ಈಗ ಯಾಕೆ ಜನ ನಿಂತ್ಕೊಳ್ಳೋರೆ? ಅವ್ರ ಪಾಡ್ಗೆ ಅವ್ರು ಏನೋ ಮಾಡ್ಕೊಂಡು ಅವ್ರ ಮನೆಗಿರೋ ಎತ್ಕೊಂಡು ಏನೋ ಮಾಡ್ಕೊಳ್ಳೋರು, ಮಕ್ಳ ಮದುವೆ ಮನೆಯೋ ಮಾಡ್ಕೊಳ್ಳೋ. ಕುಮಾರಸ್ವಾಮಿ ಜೊತೆ ನಿಂತ್ಕೋಬಹುದಾಗಿತ್ತು. ಮತ್ತೆ ಈಗ ಅವ್ರು ನಿಂತ್ಕೊಳ್ಳೋ ಅಷ್ಟಕ್ಕೆ ನಿಂತಿದ್ದಾರೆ ಅವರು, ಅವ್ರು ತಾವಿಲ್ಲ. ಅದಕ್ಕೆ ನಮಗೆ ಕುಮಾರಸ್ವಾಮಿ ಕಂಡ್ರು ಆಗಲ್ಲ. ನಮ್ಗೆ ಇವಾಗ ಯಾರು ಹೆಚ್ಚಿಗೆ ಕೊಡ್ತಾರೆ ಅಷ್ಟೇ. ನಮ್ಮ ಸಾಲ 5 ಕೋಟಿ ಕೊಡ್ಲಿ, ತಗೊಳ್ಳಿ. 5 ಕೋಟಿ ಕೊಡ್ಲಿ ಕುಮಾರಸ್ವಾಮಿ, ಮಡಿಕೊಳ್ಳಿ. ಈಗ ಅವ್ರು ಹೇಳೋದೇನು, ಈಗ 2 ಕೋಟಿ ಕೊಡ್ತೀನಿ ಅಂತಾರೆ, 2.5 ಕೊಡ್ತೀನಿ ಅಂತಾರೆ. ನೆಕ್ಸ್ಟ್ ವರ್ಷಕ್ಕೆ ಇನ್ನು 10 ವರ್ಷಕ್ಕೆ ಹಾಕೊಂಡು 10 ಕೋಟಿ ಆಯ್ತಂದ್ರೆ ನಾವೇ ಇರ್ತೀವೋ ಇರಲ್ವೋ? ಅವಾಗ ಯಾರು ತಿಂತಾರ ಅದನ್ನ? ಯಾರು ಇವಾಗ ನಾಳೆ ಜೀವನ ಬೇಡ, ಇವತ್ತಿನ ಜೀವನ ನಾವು ನೋಡ್ಬೇಕು. ಯಾವತ್ತು ಹಬ್ಬದ ಊಟ ಮಾಡ್ತೀವಿ ಅಂತ ಇವತ್ತು ಅನ್ನ ಸಂಬಂಧ ಬಿಡಕ್ಕಾಯ್ತದ? ಮತ್ತೆ ಇವತ್ತಿನ ಬೇಕು, ನಾಳೆ ಬೇಡ. ನಿಮ್ಮ ಹೆಸರು? ಸುಶೀಲಮ್ಮ. ನಮ್ಮ ಮನೆಯವರು ಇಲ್ಲ, ಉಲ್ಗೆ ಹೋಗಿದ್ರು ಇನ್ನೂ ಬರಲಿಲ್ಲ. ನಾವು ಎಲ್ಲ ಒಪ್ಪಿಗೆ. ಮಕ್ಕಳು 2 ಹೆಣ್ಮಕ್ಳು. ಮದುವೆ ಮಾಡಿದ್ವಿ, ಅವರು ಒಪ್ಕೊಂಡಿದ್ವಿ. ಒಬ್ರು ಮೈಸೂರು, ಒಬ್ರು ಆನೆಕಲ್ಲು. ಬರೋಕ್ಕಾಗಲ್ರ. ಒಟ್ಟಾರೆ ಇದನ್ನ ಕುಮಾರಸ್ವಾಮಿ ಅವರು ಮಾಡಿದ್ದು ಏನಂತಂದ್ರೆ,
ಅವರು ಸಿ ಎಮ್ ಗೆದ್ದಾಗ GBIT ಮಾಡಬೇಕು ಅಂತ ಹೊರಟ್ರು, ಅವ್ರು ಡೆವಲಪ್ ಮಾಡಬೇಕು ಅಂತ ಹೊರಟ್ರು, ಆ್ಯಕ್ಚುಲಿ ಟೌನ್ಶಿಪ್ ಮಾಡಬೇಕು ಅಂತ. ಅದಾದಮೇಲೆ ಸ್ವಲ್ಪ ಏನೋ ಇಶ್ಯೂಸ್ ಆಯಿತು, ಅದನ್ನು ಸ್ಟಾಪ್ ಮಾಡಿಬಿಟ್ರು. ಆದರೆ ಸ್ಟಾಪ್ ಮಾಡಿದ್ದಕ್ಕಾಗಿ ಅವರು ಬಾಯಿ ಮಾತೆಲ್ಲ ಹೇಳ್ಕೊಂಡು ರೆಡ್ ಝೋನ್ ಮಾಡಾಕ್ಬಿಟ್ರು. ಆ ರೆಡ್ ಝೋನ್ ತೆಗೆದಿದ್ರೆ ಇವತ್ತು ನಮ್ಮ ಲ್ಯಾಂಡ್ಗೆ ಎಷ್ಟು ದುಡ್ಡು ಬರ್ತಾ ಇತ್ತು, ಅವಾಗಲೇ ನಾವು ಉದ್ಧಾರ ಆಗ್ತಿದ್ವಿ. ಇವತ್ತು ಕುಮಾರಸ್ವಾಮಿ ಏನು ಮಾತಾಡ್ತಿದ್ದಾರೆ, ಅವ್ರ ಪರವಾಗಿ ನಾವಿರ್ತಾ ಇದ್ವಿ, ನಾವೇ ನಿಂತ್ಕೊಳ್ತಾ ಇದ್ವಿ. ಅವತ್ತು ನಾವೆಲ್ಲ ಕಷ್ಟಪಟ್ಬಿಟ್ಟು 5-10 ಲಕ್ಷಕ್ಕೆಲ್ಲ ಸಾಲ ಮಾಡಿ ಕೂಡ ಮದುವೆ ಎಲ್ಲ ಮಾಡಿದ್ವಿ, ಸಾಲ ಕೂಡ ಮಾಡ್ಕೊಂಡ್ವಿ. 1 ಎಕರೆ 10 ಲಕ್ಷ ಕೊಟ್ವಿ. ಆದರೆ ಇವತ್ತು 2 ಕೋಟಿ ಕೊಡ್ತಾ ಇದ್ದಾರೆ. ನಾವು ಅಷ್ಟು ಸಾಲ ಮಾಡಿದ್ರೆ ಯಾರು ತೀರಿಸ್ತಾರೆ? 2-2.5 ಕೋಟಿ ಕೊಡ್ತಾ ಇದ್ದಾರೆ, ಯಾರು ಸಾಲ ತೀರಿಸ್ತಾರೆ? ಅವತ್ತೇ ನೀವು ಮಾಡಿದರೆ ಇವತ್ತು ಅಟ್ಲೀಸ್ಟ್ ನಮ್ಮ ಕಷ್ಟಕ್ಕೆ ಒಂದು ಅರ್ಧ ಎಕರೆ ಮಾರ್ಕೊಂಡಿದ್ರು ಕೂಡ, ಒಂದು 50 ಲಕ್ಷ 1 ಕೋಟಿಗೋ ಮಾರ್ಕೊಂಡಿದ್ರು ನಮ್ಮ ಸಾಲ ಎಲ್ಲ ತೀರೋತಿತ್ತು, ನಾವು ನೆಮ್ಮದಿಯಾಗಿರ್ತಾ ಇದ್ವಿ. ಇಷ್ಟು ದಿನ ನಾನು ಕಷ್ಟಪಡಿಸ್ಬಿಟ್ಟು ಇವತ್ತು ನಾನು ನಿಮ್ಮ ಪರವಾಗಿದ್ದೀನಿ, ರೈತರ ಪರವಾಗಿದ್ದೀನಿ ಅಂದರೆ ಯಾಕೆ ಬರ್ತೀರಿ ಕುಮಾರಣ್ಣ ಅಂತ ಕೇಳ್ತಾ ಇರೋವಂಥದ್ದು ಇವರೆಲ್ಲರೂ. ಇವತ್ತು ಇವರೆಲ್ಲರೂ ಕೂಡ ನಾನು ಜಮೀನು ಕೊಡೋಕ್ಕೆ ರೆಡಿ ಇದ್ದೀನಿ, ನಾನು ಜಮೀನು ಕೊಡೋದಕ್ಕೆ ರೆಡಿ ಇದ್ದೀನಿ, ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ. GBIT ಯೋಜನೆಗೆ ನಾವು ಕೂಡ ಸಂಪೂರ್ಣವಾಗಿ ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರೋವಂಥದ್ದು ಇವರೆಲ್ಲರೂ ಕೂಡ. ಇಷ್ಟು ದಿನ ಅದೇ ಬನ್ನಿ